ನಮಸ್ಕಾರ. ಮಾನವನ ಮನಸ್ಸು ಮತ್ತು ನಾವು ಪಡುವ ಭಯ ಇವೆರಡರ ನಡುವೆ ಎಂಥದೊಂದು ಆಕರ್ಷಕವಾದ ಆದರೆ ಸ್ವಲ್ಪ ನಿಗೂಢವಾದ ಸಂಬಂಧವಿದೆ ಗೊತ್ತಾ? ಇವತ್ತು ಈ ಮೂಲ ಮಾಹಿತಿಯನ್ನ ಬಿಡಿಸಿ ನೋಡುವ ಪ್ರಯತ್ನ ಮಾಡೋಣ. ನಮ್ಮ ಯೋಚನೆಗಳೇ ನಮ್ಮ ವಾಸ್ತವವನ್ನೇ ಹೇಗೆ ರೂಪಿಸುತ್ತವೆ ಅನ್ನೋದು ನಿಜಕ್ಕೂ ಒಂದು ಮ್ಯಾಜಿಕ್ ತರಹಾನೆ. ನಾವು ಯಾವುದಕ್ಕೆ ಅತಿ ಹೆಚ್ಚು ಹೆದರುತ್ತೇವೋ ಅದೇ ವಿಷಯ ನಮ್ಮ ಜೀವನದಲ್ಲಿ ಪದೇ ಪದೇ ಯಾಕೆ ಎದುರಾಗುತ್ತೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಬನ್ನಿ, ಇವತ್ತು ಈ ಅದ್ಭುತವಾದ ವಿಷಯದ ಒಳಹೊಕ್ಕು ನೋಡೋಣ. ಸರಿ, ಈಗ ಇದರ ಬಗ್ಗೆ ಆಳವಾಗಿ ತಿಳಿಯೋಣ. ಮನುಷ್ಯರು ತಾವು ಯಾವುದಕ್ಕೆ ಅತಿ ಹೆಚ್ಚು ಭಯಪಡ್ತಾರೋ ಅದನ್ನೇ ಆಕರ್ಷಿಸ್ತಾರಾ? ಮೇಲ್ನೋಟಕ್ಕೆ ಇದೇನು ವಿಚಿತ್ರ ಅಂತ ಅನ್ಸ್ಬೋದು ಅಲ್ವಾ? ಯಾಕಂದ್ರೆ ಸಾಮಾನ್ಯವಾಗಿ ನಮಗೆ ಭಯ ಆಗುವ ವಿಷಯಗಳಿಂದ ದೂರ ಓಡಿ ಹೋಗಕ್ಕೆ ನಾವು ಪ್ರಯತ್ನಿಸ್ತೀವಿ. ಆದರೆ ಈ ಮೂಲ ಮಾಹಿತಿಯಲ್ಲಿ ಒಂದು ಬಹಳ ಆಸಕ್ತಿದಾಯಕವಾದ ವಿರೋಧಾಭಾಸ ಅಂದ್ರೆ ಪ್ಯಾರಾಡಾಕ್ಸ್ ಅನ್ನೋ ನಮ್ಮ ಮುಂದಿಡಲಾಗಿದೆ. ವಾಸ್ತವದಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಯಾವುದನ್ನು ತಪ್ಪಿಸ್ಕೊಳ್ಳಲು ಹಗಲಿರುಳು ಕಷ್ಟಪಡ್ತೀವೋ ಅನೇಕ ಬಾರಿ ಅದೇ ಪರಿಸ್ಥಿತಿಯನ್ನು ನಮ್ಮ ಕಡೆಗೆ ಎಳೆದುಕೊಂಡ್ಬಿಡ್ತೀವಿ. ಇದೇಗೆ ಸಾಧ್ಯ ಅಂತ ನಿಮಗೂ ಆಶ್ಚರ್ಯ ಆಗ್ತಿದೆ ಅಲ್ವಾ? ಇದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಈ ವಾಕ್ಯವನ್ನ ಗಮನಿಸಿ. ಮನಸ್ಸು ಯಾವ ವಿಷಯದ ಬಗ್ಗೆ ಹೆಚ್ಚು ಯೋಚಿಸುತ್ತದೆಯೋ ಅದಕ್ಕೆ ಅತಿ ಹೆಚ್ಚು ಗಮನ ಕೊಡಲು ಆರಂಭಿಸುತ್ತದೆ. ಅಂದ್ರೆ ಇದರ ಹಿಂದಿರುವ ಮೂಲಭೂತ ಮನಃಶಾಸ್ತ್ರದ ಅಂಶ ಏನು ಗೊತ್ತಾ? ನಮ್ಮ ಮಾನಸಿಕ ಗಮನ ಅಂದ್ರೆ ನಮ್ಮ ಫೋಕಸ್ ನಮ್ಮ ದೈನಂದಿನ ಕಾರ್ಯಗಳ ಮೇಲೆ ಹಾಗೂ ಭವಿಷ್ಯದ ಫಲಿತಾಂಶಗಳ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ. ನಮ್ಮ ಮನಸ್ಸು ಒಂಥರ ದೊಡ್ಡ ಮ್ಯಾಗ್ನೆಟ್ ಇದ್ದ ಹಾಗೆ. ನಾವು ಯಾವುದರ ಬಗ್ಗೆ ಸತತವಾಗಿ ಚಿಂತಿಸುತ್ತೇವೆಯೋ ಅದೇ ಶಕ್ತಿಯನ್ನು ಅದು ತನ್ನತ್ತ ಸೆಳೆಯೋಕೆ ಶುರು ಮಾಡುತ್ತೆ. ಈಗ ಈ ಆತಂಕದ ಚಕ್ರ ಅಥವಾ ಸೈಕಲ್ ಆಫ್ ಆಂಗ್ಸೈಟಿ ಅಂದ್ರೆ ಏನು ಮತ್ತು ಇದು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಕೆಲವು ನೈಜ ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನಮ್ಮದೇ ಮನಸ್ಸು ಹೆಣೆಯುವ ಈ ಮಾನಸಿಕ ಬಲೆ ಹೇಗೆ ನಿರ್ಮಾಣವಾಗುತ್ತೆ ಅನ್ನೋದು ತುಂಬಾನೇ ಕುತೂಹಲಕಾರಿಯಾಗಿದೆ. ಈ ಹಂತಗಳನ್ನು ನೋಡಿ. ಉದಾಹರಣೆಗೆ, ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಡ್ತೀನೋ ಅನ್ನೋ ತೀವ್ರ ಭಯದಲ್ಲಿರುವ ಒಬ್ಬ ವಿದ್ಯಾರ್ಥಿಯನ್ನೇ ತೆಗೆದುಕೊಳ್ಳೋಣ. ಮೊದಲನೇ ಹಂತದಲ್ಲಿ ನಾನು ಫೇಲ್ ಆಗ್ಬಿಟ್ರೆ ಏನ್ಗತಿ ಅನ್ನೋ ನಿರಂತರ ಭಯ ಕಾಡೋಕೆ ಶುರುವಾಗುತ್ತೆ. ಎರಡನೇ ಹಂತಕ್ಕೆ ಬರುವಷ್ಟರಲ್ಲಿ ಈ ಭಯ ಆ ವಿದ್ಯಾರ್ಥಿಯ ಏಕಾಗ್ರತೆಯನ್ನು ಅಂದ್ರೆ ಕಾನ್ಸಂಟ್ರೇಷನ್ ಅನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಮೂರನೇ ಹಂತದಲ್ಲಿ ಏಕಾಗ್ರತೆಯೇ ಇಲ್ಲದಿದ್ದಾಗ ಸರಿಯಾಗಿ ಓದೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ರೂ ಆತಂಕ ಆವರಿಸ್ಕೊಂಡು ಬಿಡುತ್ತೆ. ಅಂತಿಮವಾಗಿ ನಾಲ್ಕನೇ ಹಂತದಲ್ಲಿ ಏನಾಗುತ್ತೆ? ಆ ವಿದ್ಯಾರ್ಥಿ ನಿಜವಾಗಿಯೂ ಫೇಲ್ ಆಗ್ತಾನೆ. ಅಂದ್ರೆ ಸೋಲಿನ ಬಗೆಗಿನ ಆ ವಿಪರೀತ ಗೀಳೆ ಅಂತಿಮವಾಗಿ ಅದೇ ಸೋಲನ್ನು ತಂದೊಡ್ಡಿತು. ನೋಡಿದ್ರಾ? ಇದೇ ರೀತಿ ಇನ್ನೊಂದು ದೈನಂದಿನ ಉದಾಹರಣೆಯನ್ನು ಇಲ್ಲಿ ಗಮನಿಸಬಹುದು. ಅಯ್ಯೋ, ನನ್ನನ್ನು ಯಾರೂ ಗೌರವಿಸೋದಿಲ್ಲ, ಅಥವಾ ನಾನು ಎಲ್ಲರಿದ್ರೂ ಏನಾದರೂ ತಪ್ಪು ಮಾಡ್ಬಿಡ್ತೀನಿ ಅನ್ನೋ ಭಯ ಒಬ್ಬ ವ್ಯಕ್ತಿಯ ಆತ್ಮವಿಶ್ವಾಸವನ್ನ ಪಾತಾಳಕ್ಕೆ ಕುಸಿಯುವಂತೆ ಮಾಡುತ್ತೆ. ಈ ಭಯದಿಂದಲೇ ಅವರು ಇತರರೊಂದಿಗೆ ಬೆರೆಯೋದನ್ನ, ಮುಕ್ತವಾಗಿ ಮಾತನಾಡೋದನ್ನೇ ನಿಲ್ಲಿಸಿಬಿಡ್ತಾರೆ. ಒಂಟಿಯಾಗಿರೋಕೆ ಶುರು ಮಾಡ್ತಾರೆ. ಇಲ್ಲಿನ ವಿಪರ್ಯಾಸ ನೋಡಿ. ಈ ರೀತಿಯ ಒಂಟಿತನ ಮತ್ತು ಸಂವಹನದ ಕೊರತೆಯಿಂದಾಗಿ ಅವರು ಮೊದಲು ಯಾವುದಕ್ಕೆ ಅತಿ ಹೆಚ್ಚು ಹೆದರಿದ್ರೋ ಅಂದ್ರೆ ಅದೇ ಗೌರವದ ಕೊರತೆಯನ್ನು ನಿಜ ಜೀವನದಲ್ಲಿ ಎದುರಿಸಬೇಕಾಗತ್ತೆ. ಅವರ ಭಯವೇ ಅವರನ್ನ ಆ ಪರಿಸ್ಥಿತಿಗೆ ನೂಕುತ್ತಲ್ವಾ? ಹಾಗಾದ್ರೆ ಭಯ ಅನ್ನೋದು ಸಂಪೂರ್ಣವಾಗಿ ಕೆಟ್ಟದ್ದಾ? ಖಂಡಿತ ಅಲ್ಲ. ಈಗ ಭಯದ ನೈಜ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಭಿನ್ನವಾದ ದೃಷ್ಟಿಕೋನವನ್ನ ನೋಡೋಣ. ಈಗ ಈ ಸ್ಲೈಡ್ನಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ವಿಷಯ ಏನಂದ್ರೆ, ಭಯವನ್ನು ಒಂದು ಸಹಜವಾದ ಮಾನವ ಭಾವನೆ ಮತ್ತು ಅತ್ಯಗತ್ಯವಾದ ಎಚ್ಚರಿಕೆಯ ವ್ಯವಸ್ಥೆ ಅಂತ ವ್ಯಾಖ್ಯಾನಿಸಲಾಗಿದೆ. ಯಾವುದಾದ್ರೂ ಅಪಾಯ ಎದುರಾದಾಗ ನಮ್ಮನ್ನು ಅಲರ್ಟ್ ಮಾಡುವುದೇ ಈ ಭಯ, ನಮ್ಮನ್ನು ರಕ್ಷಿಸುವುದೇ ಇದರ ನೈಜ ಉದ್ದೇಶ. ಅಂದ್ರೆ ಭಯ ಅನ್ನೋದು ಕೇವಲ ಕೆಟ್ಟದ್ದು ಅಥವಾ ಅದನ್ನು ಸಂಪೂರ್ಣವಾಗಿ ದೂಷಿಸಬೇಕು ಅಂತ ಅರ್ಥವಲ್ಲ. ಆದರೆ ಯಾವಾಗ ಈ ಭಯ ತನ್ನ ಮಿತಿಯನ್ನು ಮೀರಿ ನಮ್ಮ ಪ್ರತಿಯೊಂದು ಯೋಚನೆಯನ್ನು ಕಂಟ್ರೋಲ್ ಮಾಡೋಕೆ ಶುರು ಮಾಡುತ್ತೋ ಆಗ ಮಾತ್ರ ಅದು ನಮ್ಮ ಬೆಳವಣಿಗೆಗೆ ದೊಡ್ಡ ಅಡ್ಡಿಯಾಗಿ ನಿಲ್ಲುತ್ತೆ. ಹಾಗಾದ್ರೆ ಈ ಆತಂಕದ ಬಲೆಯಿಂದ ಹೊರಬರುವುದು ಹೇಗೆ? ಇಲ್ಲಿಂದ ನಾವು ಪರಿಹಾರಗಳತ್ತ, ಬದಲಾವಣೆಯತ್ತ ಗಮನ ಹರಿಸೋಣ. ಮತ್ತೆ ಇದು ಅತ್ಯುತ್ತಮವಾಗಿ ವಿವರಿಸುವುದೇನೆಂದ್ರೆ, ನಮ್ಮ ಮನಸ್ಸು ಯೋಚಿಸುವ ಎರಡು ತೀರ ವಿಭಿನ್ನ ರೀತಿಗಳ ನಡುವಿನ ವ್ಯತ್ಯಾಸ. ಎಡಭಾಗದಲ್ಲಿ ನೋಡಿ, ಏನಾದರೂ ತಪ್ಪಾಗ್ಬಿಟ್ರೆ ಅನ್ನೋ ಪ್ರಶ್ನೆ ಇದೆ. ಇದು ನಮ್ಮ ಮನಸ್ಸನ್ನು ಕೇವಲ ಸಮಸ್ಯೆಗಳ ಬಲೆಯಲ್ಲಿ ಸಿಲುಕಿಸಿ ಮುಂದಡಿ ಇಡದಂತೆ ತಡೆದುಬಿಡುತ್ತೆ. ಆದರೆ ಬಲಭಾಗದಲ್ಲಿರುವ ಯಶಸ್ವಿಯಾಗಲು ಏನು ಮಾಡಬಹುದು ಅನ್ನೋ ಪ್ರಶ್ನೆ ಮನಸ್ಸನ್ನು ಸಂಪೂರ್ಣವಾಗಿ ಗುರಿಯನ್ನು ಸಾಧಿಸುವತ್ತ ಫೋಕಸ್ ಮಾಡುತ್ತೆ. ಗಮನಿಸಿ, ಇದು ಬರೀ ಪದಗಳ ಬದಲಾವಣೆಯಲ್ಲ, ಇದು ಇಡೀ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಒಂದು ಅದ್ಭುತ ಶಿಫ್ಟ್. ಯಾವಾಗ ನಮ್ಮ ಮನಸ್ಸು ಬರೀ ಸಮಸ್ಯೆಗಳ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಪರಿಹಾರಗಳ ಕಡೆಗೆ ತಿರುಗುತ್ತದೆಯೋ ಆಗ ನಿಜವಾದ ಸಕಾರಾತ್ಮಕ ಬದಲಾವಣೆಗಳು ನಮ್ಮ ಕಣ್ಣೆದುರೇ ಕಾಣಿಸಿಕೊಳ್ಳಲು ಆರಂಭವಾಗುತ್ತವೆ.
ನಾವು ನಮ್ಮ ಮಾನಸಿಕ ಶಕ್ತಿಯನ್ನು ನಮ್ಮ ಕೈಲಾದ ಕೆಲಸಗಳತ್ತ ಮತ್ತು ಕಾರ್ಯಗತಗೊಳಿಸಬಹುದಾದ ಪರಿಹಾರಗಳತ್ತ ಹರಿಸಿದಾಗ ನೈಜ ಜೀವನದಲ್ಲಿ ಧನಾತ್ಮಕ ರೂಪಾಂತರಗಳು ಖಂಡಿತ ನಡೆಯುತ್ತವೆ. ನೆನಪಿಡಿ, ನಮ್ಮ ಶಕ್ತಿ ಎಲ್ಲಿ ಹರಿಯುತ್ತದೆಯೋ ಅಲ್ಲಿ ಬೆಳವಣಿಗೆ ಆಗುತ್ತದೆ. ನಮ್ಮ ಗುರಿಯ ಬಗ್ಗೆ ನಮಗೆ ಸ್ಪಷ್ಟತೆ ಇದ್ದಾಗ ಭಯ ತಾನಾಗೇ ಮರೆಯಾಗುತ್ತೆ. ಇದನ್ನೇ ನಾವು ಭಯದ ಬದಲಿಗೆ ವಿಶ್ವಾಸವನ್ನ ಬೆಳೆಸುವುದು ಅಂತ ಕರೆಯೋದು. ಇದು ನಮ್ಮ ಭವಿಷ್ಯವನ್ನು ನಿರ್ಧರಿಸುವ ಅತಿ ಪ್ರಮುಖವಾದ ಹೆಜ್ಜೆ. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶವೇನೆಂದ್ರೆ, ಯಾವುದಕ್ಕೆ ಶಕ್ತಿ, ಸಮಯ ಮತ್ತು ಗಮನ ಸಿಗುತ್ತದೆಯೋ ಅದು ಬೆಳೆಯುತ್ತದೆ. ಇದುವೇ ಜೀವನದ ಅತಿ ದೊಡ್ಡ ನಿಯಮ. ನಾವು ನಮ್ಮ ದಿನದ ಬಹುಪಾಲು ಸಮಯವನ್ನು ಯಾವ ಯೋಚನೆಗಳಿಗೆ ಕೊಡ್ತೀವೋ ಅದೇ ನಮ್ಮ ಜೀವನದಲ್ಲಿ ದೊಡ್ಡದಾಗಿ ಬೆಳೆದು ನಿಲ್ಲುತ್ತೆ. ನಮ್ಮ ಗಮನವೇ ಸೃಷ್ಟಿಯ ಮೂಲ ಅನ್ನೋದು ಈ ವಾಕ್ಯದ ಹಿಂದಿರುವ ಅತಿ ದೊಡ್ಡ ರಹಸ್ಯ. ಈ ಒಟ್ಟು ಮಾಹಿತಿಯಿಂದ ನಾವು ಕಲಿಯಬೇಕಾದ ಪ್ರಮುಖ ಪಾಠವನ್ನ ಈ 2 ಸಾಲುಗಳು ಬಹಳ ಶಕ್ತಿಯುತವಾಗಿ ಹೇಳ್ತಿವೆ. ಭಯಕ್ಕೆಲ್ಲ ವಿಶ್ವಾಸಕ್ಕೆ ಆಹಾರ ನೀಡಿ, ಅನುಮಾನಕ್ಕೆಲ್ಲ ಆಶೆಗೆ ಅವಕಾಶ ನೀಡಿ. ನಾವು ನಮ್ಮ ಮನಸ್ಸಿನಲ್ಲಿರೋ ಆತಂಕಕ್ಕೆ ನೀರೆರೆದು ಪೋಷಿಸುವ ಬದಲು ನಮ್ಮ ಸಾಮರ್ಥ್ಯದ ಮೇಲಿನ ನಂಬಿಕೆಯನ್ನು ಬೆಳೆಸಬೇಕು. ಇದು ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದಂತಹ ಒಂದು ಅದ್ಭುತವಾದ ಮಾನಸಿಕ ಬದಲಾವಣೆ. ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದ ಒಂದು ಆಳವಾದ ಪ್ರಶ್ನೆ ಇಲ್ಲಿದೆ. ಮನಸ್ಸಿನ ದೈನಂದಿನ ಶಕ್ತಿಯು ನಿಜವಾಗಿಯೂ ಎಲ್ಲಿ ವ್ಯಯವಾಗುತ್ತಿದೆ? ನಮ್ಮ ಅಮೂಲ್ಯವಾದ ಮಾನಸಿಕ ಶಕ್ತಿಯನ್ನು ನಾವು ಆಸೆ ಮತ್ತು ಭರವಸೆಗಳನ್ನು ಪೋಷಿಸಲು ಬಳಸುತ್ತಿದ್ದೇವೆಯೋ ಅಥವಾ ಅನುಮಾನ ಮತ್ತು ಭಯಗಳನ್ನು ಬೆಳೆಸಲು ವ್ಯರ್ಥ ಮಾಡುತ್ತಿದ್ದೇವೆಯೋ? ಸ್ವಲ್ಪ ಯೋಚಿಸಿ ನೋಡಿ. ಈ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇಂದಿನ ಈ ಮಾಹಿತಿಯ ವಿಶ್ಲೇಷಣೆಯನ್ನು ಮುಗಿಸೋಣ. ಈ ಪ್ರಶ್ನೆ ನಮ್ಮ ಆಲೋಚನಾ ಕ್ರಮವನ್ನು ಮತ್ತೊಮ್ಮೆ ಪರಿಶೀಲಿಸುವಂತೆ ಮಾಡುತ್ತೆ ಅಲ್ವಾ? ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.